ಎಲ್ಲರಿಗೂ ನಮಸ್ಕಾರ. ನಾಳೆ ಅಂತಂದರೆ ಜುಲೈ 25ನೇ ತಾರೀಕಿನಂದು ಶನಿವಾರ ದಿನದಂದು ಏಕಾದಶಿ ದಿನ ಆದರೆ ಇದೆ. ಈ ಒಂದು ಏಕಾದಶಿ ದಿನವನ್ನು ಶಯನ ಏಕಾದಶಿ ಎಂದು ಕರೆಯಲಾಗುತ್ತೆ. ಈ ಒಂದು ಏಕಾದಶಿ ದಿನದಂದು ನೀವು ಏನೆಲ್ಲ ಕಾರ್ಯಗಳನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಫಲ ಸಿಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಶಯನ ಏಕಾದಶಿ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ಏಕಾದಶಿ ದಿನದಂದು ಸಾಕ್ಷಾತ್ ವಿಷ್ಣುದೇವರು ಯೋಗ ನಿದ್ರೆಗೆ ಹೋಗ್ತಕ್ಕಂತಹ ದಿನ ಆಗಿರೋದ್ರಿಂದ ಇದು ಅತ್ಯಂತ ಪವಿತ್ರವಾದ ದಿನ ಎಂದು ಭಾವಿಸಲಾಗುತ್ತೆ. ಈ ದಿನ ತುಂಬ ಶ್ರೇಷ್ಠಕರವಾಗಿರ್ತಕ್ಕಂಥ ಪುಣ್ಯಗಳಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಏಕಾದಶಿ ಅಂತಂದರೆ ನಾಳೆ ಶಯನ ಏಕಾದಶಿ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕಾಗಿರುತ್ತೆ. ಬ್ರಹ್ಮ ಮುಹೂರ್ತ ಅಂತಂದ್ರೆ ನೀವು ಒಂದು 4 ಗಂಟೆಯಿಂದ 6 ಗಂಟೆ ಒಳಗಡೆ ಎದ್ದೇಳಿ. ಎದ್ದ ನಂತರ ಮೊದಲಿಗೆ ತಲೆ ಸ್ನಾನವನ್ನು ಮಾಡಿ ಮೊದಲಿಗೆ ನೀವು ಶುದ್ಧ ಆಗಬೇಕಾಗಿರುತ್ತೆ. ಅದಾದ ನಂತರ ಈ ದಿನ ಮೊದಲಿಗೆ ನೀವು ಸ್ನಾನ ಮಾಡಿದ ಬಳಿಕ ಸೂರ್ಯದೇವರ ಆರಾಧನೆಯನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ. ಅದಾದ ನಂತರ ಈ ದಿನ ಉಪವಾಸವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದು. ಹೌದು, ಹಾಲು ಮತ್ತು ಹಣ್ಣನ್ನು ಸೇವಿಸಬಹುದು. ಉಪವಾಸವನ್ನು ಮಾಡಿದರೆ ಹೆಚ್ಚಿನ ಫಲ ಆದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಹಸಿದವರಿಗೆ ಅನ್ನದ ದಾನವನ್ನು ಮಾಡಿ, ಅದೇ ರೀತಿ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ಈ ದಿನ ದಾನವನ್ನು ಮಾಡಬಹುದಾಗಿರುತ್ತೆ. ಗೋ ಸೇವೆಗಳನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದು ನೀವು ಇವತ್ತು. ಅದೇ ರೀತಿ ನಾಳೆ ಶಯನ ಏಕಾದಶಿ ದಿನದ ಸಂಜೆಯ ವೇಳೆಗೆ ವಿಷ್ಣು ದೇವರ ಆಲಯಕ್ಕೆ ನೀವು ದೇವರ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ಈ ಒಂದು ವಾಕ್ಯವನ್ನು, ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಠನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹಾಗಿದ್ರೆ ಆ ಒಂದು ವಾಕ್ಯ, ಆ ಒಂದು ಮಂತ್ರ ಯಾವುದು ಅಂತ ನಾವು ನೋಡೋದಾದ್ರೆ ಓಂ ನಮೋ ನಾರಾಯಣಾಯ ನಮಃ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಠನೆ ಮಾಡೋದ್ರ ಮೂಲಕ, ಅದು ಸಹ ನಾಳೆ ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿರುತ್ತೆ. ಇದು ನಾಳೆ ಶಯನ ಏಕಾದಶಿ ದಿನದ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.